ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್. ಕೊಲೆ ಯತ್ನ ಸಂಚು, ಮಹಿಳೆಯ ಮಾನಹಾನಿ ಆರೋಪ ಕೇಳಿಬರ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಮಂಜುಳಾ ಪತಿ ನಾರಾಯಣಸ್ವಾಮಿಯಿಂದ ದೂರನ್ನ ಕೊಡಲಾಗಿದೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಎಫ್ಐಆರ್. ಮುನಿರತ್ನ ಸೇರಿ ಒಟ್ಟು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆರ್ಆರ್ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಅವರು. ಆದ್ರೆ ಇದೀಗ ಮತ್ತೆ ಅವರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕೊಲೆ ಯತ್ನ ಸುಪಾರಿ ಆರೋಪಿಸಿ ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ನಾರಾಯಣಸ್ವಾಮಿ ದೂರಿನ ಮೇರೆಗೆ ಇದೀಗ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಹಾಗೂ ಕೆಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ 590 ಪುಟಗಳ ವರದಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಇದೀಗ ಮತ್ತೆ ಎಫ್ಐಆರ್ ದಾಖಲಾಗಿದೆ. ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಹಾಗಾದ್ರೆ ದೂರುದಾರ ನಾರಾಯಣಸ್ವಾಮಿ ಏನ್ ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ನಾರಾಯಣಸ್ವಾಮಿ ಅವರು ಹೇಳಿರೋದು ಇಷ್ಟೇ: ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ತಮ್ಮ ಮೇಲೆ ದೌರ್ಜನ್ಯವೆಸಗಿದ್ದಾರೆ, ನಮ್ಮನ್ನು ಸೆಕ್ಸ್ ಸ್ಯಾಂಡಲ್ ನಲ್ಲಿ ಸಿಲುಕಿಸಿ ಸಂಚು ರೂಪಿಸಿದ್ರು. ನಾನು ಸಿಐಡಿ ಎಸ್ಐಟಿಗೆ ದೂರು ಕೊಡಲು ಹೋಗಿದ್ದೆ, ಆದ್ರೆ ಅವರು ಸ್ಥಳೀಯ ಠಾಣೆಗೆ ದೂರು ನೀಡುವಂತೆ ಹೇಳಿ ನಮ್ಮನ್ನ ಕಳಿಸಿದ್ದಾರೆ. ಅದಕ್ಕೆ ನಾನು ನಂದಿನಿ ಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ದೀನಿ, ಹಾಗಾಗಿ ಎಫ್ಐಆರ್ ಆಗಿದೆ ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗಿರೋದ್ರಿಂದ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಬಿಜೆಪಿ ಶಾಸಕನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಾ? ಇದರ ಕುರಿತು ಹೇಳೋದಾದ್ರೆ ಸುರಭಿ, ಶಾಸಕ ಮುನಿರತ್ನ ಅವರಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಈ ಹಿಂದೆ ಕೂಡ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಚೆಲುವರಾಜು ಮತ್ತೆ ಇನ್ನೊಬ್ರು ಕೊಟ್ಟಿರುವಂತಹ ದೂರಿನ ಮೇಲೆ ಅವರು ಜಾತಿ ನಿಂದನೆ ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಬಂಧನವಾಗಿದ್ರು. ಅದಾದ ನಂತರ ಸಂತ್ರಸ್ತರು ಕೊಟ್ಟಂತಹ ದೂರಿನಲ್ಲಿ ಕಗ್ಗಲೀಪುರ ಪೊಲೀಸರೊಂದು ಕೂಡ ಬಂಧನ ಆಗಿದ್ರು. ಅದಾದ ನಂತರ ಇದೀಗ ಸೆರೆಮನೆ ವಾಸವನ್ನ ಅನುಭವಿಸಿ ಅದಾದ ನಂತರ ಷರತ್ತುಬದ್ಧ ಜಾಮೀನಿನ ಮೇಲೆ ಈಗ ಹೊರಗೆ ಬಂದಿದ್ದಾರೆ. ಸದ್ಯ ಇನ್ನೊಂದು ಸಂಕಷ್ಟ ಕೂಡ ಮುನಿರತ್ನ ಅವರಿಗೆ ಎದುರಾಗಿರುವಂತದ್ದು. ಅದರ ಪ್ರಕಾರ ನಾರಾಯಣಸ್ವಾಮಿ ಅವರು ಕೊಟ್ಟಿರುವಂತಹ ದೂರಿನ ಮೇಲ್ಗಡೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಏನು ಕೊಲೆ ಬೆದರಿಕೆ ಮತ್ತೆ ಸುಪಾರಿಯನ್ನ ನೀಡಿ ಕೊಲೆ ಬೆದರಿಕೆ ಹಾಕಿರುವಂತದ್ದು, ಹಾಗೆ ಖಾಸಗಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಲು ಪ್ರಯತ್ನವನ್ನ ಮಾಡಿರುವಂತದ್ದು, ಈ ರೀತಿಯಾಗಿ ಹಲವು ದೂರುಗಳನ್ನ ನೀಡಿ ಒಂದು ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಮಯದಲ್ಲಿ ಅವರ ಪತ್ನಿ ಮಂಜುಳಾ ಅವರ ಮೇಲೆ ಕೊಲೆ ಯತ್ನ ನಡೆದಿದೆ ಎನ್ನುವಂತ ಒಂದು ವಿಚಾರ, ಅದಕ್ಕೆ ಸುಪಾರಿಯನ್ನ ನೀಡಿದ್ರು ಅನ್ನುವಂಥದ್ದು ವಿಚಾರ, ಹಾಗೆ ಹಲವು ವಿಚಾರಗಳ ಮೇಲೆ ಖಾಸಗಿ ಫೋಟೋಗಳನ್ನ ತೆಗೆಯಲು ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಇನ್ನಿತರ ಜನಗಳನ್ನ ಬಿಟ್ಟು ನಮ್ಮನ್ನ ವಾಚ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿಯಾಗಿ ಹಲವು ದೂರುಗಳನ್ನ ನೀಡಿ ನಂದಿನಿ ಲೇಔಟ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಅದರ ಪ್ರಕಾರ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. IPC ಸೆಕ್ಷನ್ 354C ಮತ್ತೆ 109 ಮತ್ತೆ ಇನ್ನು ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಅತ್ಯಂತ ಪ್ರಭಾವಿ ಸೆಕ್ಷನ್ಗಳ ಅಡಿಯಲ್ಲೇ ಒಂದು ಎಫ್ಐಆರ್ ದಾಖಲಾಗಿರುವಂತಹ ಕಾರಣದಿಂದಾಗಿ ಈ ಹಿಂದೆ ಮುನಿರತ್ನ ಅವರಿಗೆ 3 ಪ್ರಕರಣಗಳಲ್ಲಿ ಬಂಧನ ಕೂಡ ಆಗಿತ್ತು. ಈ ಪ್ರಕರಣದಲ್ಲೂ ಕೂಡ ಬಂಧನವಾಗುವಂತಹ ಸಾಧ್ಯತೆ ಇದೆ. ಷರತ್ತುಬದ್ಧ ಜಾಮೀನು ಮೇಲಿರುವಂತಹ ಮುನಿರತ್ನ ಅವರು ಮತ್ತೊಮ್ಮೆ ಬಂಧನವಾಗುವಂತಹ ಸಾಧ್ಯತೆ ಏನಾದ್ರು ಈ ಪ್ರಕರಣದಲ್ಲೂ ಕೂಡ ಕಂಡು ಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುರಭಿ, Ashwavega English News coming soon. Your channel, your voice, your trust.